ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ಎಲ್ಲರೂ ಕೂಲಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟ್ಟೀಸ್ ಕಿಚನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಚೈತ್ರ ಅಶ್ವಥ್. ಮಳೆ ಅಂದ ತಕ್ಷಣ ಏನು ನೆನಪಾಗುತ್ತೆ ಹೇಳಿ? ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಪಕೋಡ ನೆನಪಾಗುತ್ತೆ. ಈಗಾಗಲೇ ನಮ್ಮ ಬೆಂಗಳೂರಲ್ಲಿ ಸಂಜೆ ಮಳೆ ಆಗ್ತಾಯಿದೆ. ಹಾಗಾಗಿ ನಾನು ಸಂಜೆ ಕಾಫಿ ಜೊತೆ ಒಂದು ಕ್ರಿಸ್ಪಿ ಆನಿಯನ್ ಪಕೋಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡೋಣ ಅಂತ. ಲೆಟ್ಸ್ ಡೂ ಇಟ್. ಮೊದಲನೇದಾಗಿ ಆನಿಯನ್ ಪಕೋಡಾಗೆ ನಾನು ಒಂದು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲೀಸ್ ಹಾಕ್ಕೊಳ್ಳಿ. ಅದರ ಜೊತೆ ಒಂದು ಸ್ವಲ್ಪ ಕಡಲೆಬೀಜ, ಒಂದು 2 ಹಿಡಿಯಷ್ಟು ಕಡಲೆಬೀಜ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಗ್ರೈಂಡಿಂಗಿಗೋಸ್ಕರ. ಬನ್ನಿ ಈಗ ಗ್ರೈಂಡ್ ಮಾಡ್ಕೊಬರೋಣ. ಇದು ಗ್ರೈಂಡ್ ಮಾಡಿರೋಂಥ ಪೇಸ್ಟ್ ಇದು. ಇಲ್ಲಿ 2 ದಪ್ಪ ಆನಿಯನ್ ಹೆಚ್ಕೊಂಡಿದ್ದೀನಿ. ಈ ಥರ ಸ್ಲೈಸ್ ಮಾಡ್ಕೊಳ್ಳಿ. ಈ ಥರ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಲ್ಲ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಈರುಳ್ಳಿ ಎಲ್ಲ ಬಿಟ್ಕೊಳ್ಳೋ ಥರ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ನೋಡಿ ಎಲ್ಲ ಈ ಥರ ಬಿಡಿ ಆಗುತ್ತೆ. ಈ ಥರ ಆಗಬೇಕು. ಸೊ ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಲ್ಲಿ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರಿದೆಲ್ಲ ವಾಶೌಟ್ ಆಗಲಿ. ಇದಕ್ಕೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್, ಹಸಿಮೆಣಸಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನಾವು ಗ್ರೈಂಡಿಂಗಿಗೆ ಆಲ್ರೆಡಿ ಗ್ರೀನ್ ಚಿಲ್ಲೀಸ್ ಹಾಕಿದ್ದೀವಿ. ನಾನೇನು ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ, ಒಂದು 2 ಸ್ಪೂನಷ್ಟು. ಹಾಗೆ ಒಂದು 2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಓಂಕಾಳಿದ್ರೂ ಹಾಕ್ಕೋಬೋದು ನೀವು. ಹಾಗೆ ನಾನಿಲ್ಲಿ ಗೋಡಂಬಿ ಬಳಸ್ತಾ ಇದ್ದೀನಿ. ಮಧ್ಯ ಪಕೋಡ ತಿನ್ನೋವಾಗ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಒಂದು 2 ಹಿಡಿಯಷ್ಟು ಗೋಡಂಬಿ ಹಾಕ್ಕೊಳ್ಳೋಣ, ಪೀಸಸ್ ಆಗಿರೋಂಥದ್ದು. ಹಾಗೆ ಇದರಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಉಪಯೋಗಿಸ್ತಾ ಇದ್ದೀನಿ. ತುಂಬ ಬೇಡ. ಅಕ್ಕಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ. ಕ್ರಿಸ್ಪಿನೆಸ್ ಕೊಡುತ್ತೆ ಅಕ್ಕಿ ಹಿಟ್ಟು. 1 ಟೇಬಲ್ ಸ್ಪೂನ್ ಅಥವಾ 1.5 ಹಾಕ್ಕೊಂಡ್ರೂ ಆಯಿತು, ಅಷ್ಟೇ ಸಾಕು. ಇದಕ್ಕೆ ನಾನಿಲ್ಲಿ ಉಪ್ಪೇನು ಆ್ಯಡ್ ಮಾಡ್ತಾಯಿಲ್ಲ. ಫಸ್ಟ್ ಎಲ್ಲ ಮಿಕ್ಸ್ಚರ್ನ ಕಲಿಸ್ಕೊಂಡು ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಕೋಡ ಅದಕ್ಕೆ ಮಾಡ್ಕೊಳ್ಳಿ. ತುಂಬ ನೀರೆಲ್ಲ ಮಾಡಿಕೊಂಡ್ರೆ ಅದು ಪಕೋಡ ನಮಗೆ ಆಯಿಲಲ್ಲಿ ಫ್ರೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಂಥರ ಫ್ರೈ ಮಾಡ್ತೀವಲ್ಲ, ಅದನ್ನೇ ಆಯಿಲ್ನೇ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಈ ಆಯಿಲ್ ಏನಕ್ಕೆ ಬಿಸಿ ಮಾಡ್ಕೋಬೇಕು ಅಂದರೆ ನಮ್ಮ ಪಕೋಡಕ್ಕೆ ಇದು ಕ್ರಿಸ್ಪಿನೆಸ್ ಕೊಡುತ್ತೆ, ಚೆನ್ನಾಗಿರುತ್ತೆ, ಕುರುಮ್ ಅಂತ. ಅದಕ್ಕೋಸ್ಕರ ಬಿಸಿ ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನು ಅಂದರೆ ನೀವು ಲಾಸ್ಟಿಗೆ ಉಪ್ಪು ಆ್ಯಡ್ ಮಾಡ್ತೀವಿ ನಾವು. ಯಾಕಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರಕ್ಕೆ ಉಪ್ಪು ಮಾಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ನೀವು ಎಷ್ಟು ಮಾಡ್ತಿರೋ ಪಕೋಡ ಅಷ್ಟು ಮಾತ್ರ ಉಪ್ಪು ಆ್ಯಡ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ. ಮಿಕ್ಕಿದ ಫ್ರಿಜ್ಜಲ್ಲಿ ಇಟ್ಕೋಬೋದು. ನಿಮಗೆ ಬೇಕಾದಾಗ ರಾತ್ರಿ ನೆಕ್ಸ್ಟ್ ಡೇ ಕೂಡ ಯೂಸ್ ಮಾಡ್ಕೋಬೋದು ಪಕೋಡ. ನಾನಿಲ್ಲಿ ಸ್ವಲ್ಪ ಪಕೋಡ ಮಿಕ್ಸ್ಚರ್ನ ಎತ್ತಿಟ್ಕೋತಾ ಇದ್ದೀನಿ, ನಾಳೆ ಪಕೋಡ ಮಾಡೋದಕ್ಕೋಸ್ಕರ. ಇದಿಷ್ಟಕ್ಕೆ ಮಾತ್ರ ನಾನು ಉಪ್ಪು ಬಳಸ್ತಾ ಇದ್ದೀನಿ. ಇದಿಷ್ಟಕ್ಕೆ ಮಾತ್ರ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡಿ. ಇದೆಲ್ಲ ಮಿಕ್ಸ್ಚರೆಲ್ಲ ಆಗೋ ಅಷ್ಟೊತ್ತಿಗೆ ಎಣ್ಣೆ ಕಾಯ್ದುಬಿಟ್ರೆ ಬಿಸಿಯಾಗಿ ಪಕೋಡ ಹಾಕ್ಕೊಡ್ಬೋದು. ನೋಡಿ ಈ ಥರ ತುಂಬ ನೀರು ಮಾಡ್ಕೊಬೇಡಿ. ಇಲ್ಲಿ ನಾನು ಬಾಣಲಿನಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆನ. ಎಣ್ಣೆಗೆ ಡ್ರಾಪ್ ಮಾಡೋಣ. ಬನ್ನಿ, ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಕೇರ್ಫುಲ್ಲಾಗಿ ಡ್ರಾಪ್ ಮಾಡಿ ಪಕೋಡವನ್ನು. ಬಿಸಿ ಎಣ್ಣೆ ಕೈಗೆ ಹಾಕ್ಬಿಟ್ರೆ ಕಷ್ಟ. ನಾನು ಚಿಕ್ಕ ಬಾಣಲಿ ಮಾಡ್ಕೊಳ್ಳೋದ್ರಿಂದ ಒಂದು 3 ರಿಂದ 4 ಪಕೋಡ ಅಷ್ಟೇ ಹಾಕೋದು. ಪಕೋಡ ಮಿಕ್ಸ್ಚರ್ ಎಣ್ಣೆಗೆ ಹಾಕಿದ ತಕ್ಷಣ ನೀವೇನೋ ಏನಾರೆಲ್ಲ ಯೂಸ್ ಮಾಡಬೇಡಿ. ಯಾಕಂದರೆ ಅದು ಆನಿಯನ್ಸ್ ಎಲ್ಲ ಬಿಟ್ಕೊಂಡು ಬಿಡುತ್ತೆ. ಒಂದು 2 ನಿಮಿಷ ಬಿಡಿ. ಸ್ವಲ್ಪ ಬ್ರೌನಿಷ್ ಕಲರ್ ಆದ ನಂತರ ನೀವು ಫ್ಲಿಪ್ ಮಾಡ್ಕೋಬೋದು. ನೋಡಿ ಒಂದು ಸೈಡ್ ಬೆಂದಿದೆ. ಇಷ್ಟಿದ್ದಾಗ ನೀವು ಫ್ಲಿಪ್ ಮಾಡ್ಕೊಳ್ತಾರೆ. ನೋಡಿ ಈ ಥರ ಬ್ರೌನಿಷ್ ಸಾಕು. ತುಂಬ ಡಾರ್ಕ್ ಬ್ಲ್ಯಾಕ್ ಥರ ಎಲ್ಲ ಮಾಡಬೇಡಿ, ಸೀದೋಗುತ್ತೆ. ಆಮೇಲೆ ಟೇಸ್ಟ್ ಚೆನ್ನಾಗಿರಲ್ಲ. ಸಾಕು ಇಷ್ಟೇ. ಕ್ರಿಸ್ಪಿ ಆನಿಯನ್ ಪಕೋಡ ನೋಡಿ ಎಷ್ಟು
ಇಲ್ಲಿ ಮಧ್ಯ ಮಧ್ಯ ಗೋಡಂಬಿ ಕೂಡ ಸಿಗ್ತಾಯಿದೆ. ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಗೋಡಂಬಿ ಸಿಗೋದ್ರಿಂದ, ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದಂಥ ಆನಿಯನ್ ಪಕೋಡ ರೆಡಿಯಾಗಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಮಧ್ಯ ಮಧ್ಯ ಗೋಡಂಬಿ ಸಿಗ್ತಾಯಿದೆ. ಹಾಗೆ ಮೇಲ್ಗಡೆ ಆನಿಯನ್ಸ್ ಏನು ಯೂಸ್ ಮಾಡಿದ್ದೀವಿ ಅದು ಕ್ರಿಸ್ಪಿನೆಸ್ ಬಂದಿದೆ, ಒಳಗಡೆ ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಯಾರಾದರೂ ಗೆಸ್ಟ್ ಅರ್ಜೆಂಟಾಗಿ ಬಂದಿದ್ರಲ್ಲಿ, ನೀವು ಅರ್ಜೆಂಟಾಗಿ ಏನಾದರೂ ಸ್ನ್ಯಾಕ್ ರೆಸಿಪಿ ಮಾಡಬೇಕು ಅಂದಲ್ಲಿ ಈ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೂ ಸುಲಭವಾಗಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋವಂಥ ರೆಸಿಪಿ. ಅವ್ರಿಗೂ ಖುಷಿಯಾಗುತ್ತೆ, ಗೆಸ್ಟ್ಗೂ ತುಂಬ ಚೆನ್ನಾಗಿದೆ. ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ. ಹಾಗೆ ಮಳೆ ಬರ್ತಾಯಿದೆ, ಮಳೆಯಲ್ಲಿ ಒಂದು ಕಪ್ ಕಾಫಿ ಹಾಗೆ ಒಂದು ಪ್ಲೇಟ್ ಪಕೋಡ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದಕ್ಕಿಂತ ಕಾಂಬಿನೇಷನ್ ಬೇಕಾ? ಏನು ಹೇಳ್ತೀರಾ? ಚೆನ್ನಾಗಿದ್ರೆ ದಯವಿಟ್ಟು ಟ್ರೈ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ರೆಸಿಪಿ ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಈ ಒಂದು ಯೂಟ್ಯೂಬ್ ಜರ್ನಿನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.